ಬೆಂಗಳೂರು ಗ್ರಾಮಾಂತರ ಇದೊಂದು ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಡುವಣ ಅಸಮಾಧಾನ ಅಂತಕ್ಕಂಥದ್ದು ಎಲ್ಲೂ ಕಂಡು ಬರ್ತಾ ಇಲ್ಲ. ಎಲ್ಲ ಸೇರಿ ನಿಂತು ಬಿಟ್ಟಿದ್ದಾರೆ ಮಂಜುನಾಥ್ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ. ಒಂದ್ ಕಡೆ ದೊಡ್ಡಗೌಡರು ನಿಖಿಲ್ ಬೂತ್ ಟು ಬೂತ್ ವರ್ಕೌಟ್ ಮಾಡ್ತಾ ಇದ್ದಾರಂತೆ. ಮತ್ತೊಂದ್ ಕಡೆ ಬಿಜೆಪಿಯ 3 ಲೀಡರ್ಸ್, ಅವರಿಗೆ 3 ಕ್ಷೇತ್ರಗಳ ಭಾರ. ಉಳಿದ ಕಡೆ HD ಕುಮಾರಸ್ವಾಮಿ ಅವರ ರಣವ್ಯೂಹ. ಹಾಗಾಗಿನೇ ಎಲ್ಲರೂ ಸೇರಿ ಒಂದು ಮಂಜುನಾಥ್ ಅವ್ರನ್ನ ಗೆಲ್ಲಿಸಬೇಕು ಅನ್ನೋದಕ್ಕಿಂತಲೂ ಹೆಚ್ಚಾಗಿ DK ಬ್ರದರ್ಸ್ ಅವ್ರನ್ನ ಹಣಿಬೇಕು, ರಿಪಬ್ಲಿಕ್ ಆಫ್ ಕನಕಪುರ ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ರು ಅದನ್ನ ತೆಗಿಬೇಕು ಈ ಸರ್ತಿ ಅಂತಕ್ಕಂಥ ಪಣ ತೊಟ್ಟು ನಿಂತಿದ್ದಾರೆ. ಒಂಥರ ದೊಡ್ಡ ಮಟ್ಟದ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಕ್ಷೇತ್ರವನ್ನು. DK ಬ್ರದರ್ಸ್ ಅವರು ಕೂಡ ಅದನ್ನು ಕ್ಷೇತ್ರನ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಈಗ ಅಸಲಿ ಮೈತ್ರಿ ಗೇಮ್ ಶುರುವಾಗಿದೆ. ನಿಜವಾದ ಮೈತ್ರಿ ಇಲ್ಲಿ ಕಾಣಿಸ್ತಾ ಇದೆ. ಡಾಕ್ಟರ್ ಮಂಜುನಾಥ್ ಅವರು ಬಿಜೆಪಿ ಅಭ್ಯರ್ಥಿ, ಏರಿಯಾಗೊಬ್ಬರು ಸಾರಥಿ ಅಂತ ಇವ್ರನ್ನ ಗೆಲ್ಲಿಸೋದಕ್ಕೋಸ್ಕರ. ರಾಮನಗರ ಜಿಲ್ಲೆಯ 4 ಕ್ಷೇತ್ರಗಳು, ರಾಮನಗರ, ಕನಕಪುರ, ಮಾಗಡಿ, ಎಲ್ಲ ಕಡೆಯಲ್ಲೂ ಕೂಡ ದೊಡ್ಡಗೌಡರು ರಣತಂತ್ರವನ್ನು ಹೂಡ್ತಾ ಇದ್ದಾರೆ. ಬೂತ್ ಟು ಬೂತ್ ಮುಖಂಡರನ್ನ ಮನೆಗೆ ಕರೆಸಿ ರಣವ್ಯೂಹಕ್ಕೆ ಮೆಗಾ ಪ್ಲಾನ್ ಹಾಕ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ನಿಖಿಲ್ ಕುಮಾರಸ್ವಾಮಿನೂ ಕೂಡ ರೌಂಡ್ 2 ಸೈಲೆಂಟ್ ಗೇಮನ್ನು ಆರಂಭ ಮಾಡಿದ್ದಾರೆ. ಇದರ ಜೊತೆಗೆ ಯೋಗೇಶ್ವರ್ ಅವರು, CP ಯೋಗೇಶ್ವರ್ ಅವರು, ಮುನಿರತ್ನ ಅವರು, ಇವರು ಕೂಡ ರಣತಂತ್ರವನ್ನು ಮಾಡ್ತಾ ಇದ್ದಾರೆ. ಇನ್ನು ಕೃಷ್ಣಪ್ಪ, ಬೆಂಗಳೂರು ಗ್ರಾಮಾಂತರ MLA, ಬಿಜೆಪಿ ಇರ್ತಕ್ಕಂಥದ್ದು, RR ನಗರ MLA ಮುನಿರತ್ನ. ಬೆಂಗಳೂರೆಲ್ಲ ನಾವು ನೋಡ್ಕೋತೀವಿ, ಬೆಂಗಳೂರು ಕಡೆ ಲೀಡ್ ಕೊಡಿಸೋದು ನಮ್ಮ ಜವಾಬ್ದಾರಿ, ಗ್ರಾಮಾಂತರದಲ್ಲಿ ಲೀಡ್ ಕೊಡಿಸೋದು ಕುಮಾರಸ್ವಾಮಿ, ನಿಖಿಲ್ ಇವ್ರಿಗೆ ಜವಾಬ್ದಾರಿ ಅಂತಾರ ಹಂಚ್ಕೊಂಡ್ಬಿಟ್ಟಿದ್ದಾರೆ ಏರಿಯಾನವ್ರು. ಹೆಂಗಾದರೂ ಸರಿ. ಮೊನ್ನೆ ಮುನಿರತ್ನ ಅವ್ರು ಹೇಳ್ತಾ ಇದ್ರು ಕನಕಪುರದಲ್ಲಿ, ನೀವು ಇಲ್ಲಿ 1 ವೋಟ್ ಲೀಡ್ ಕೊಡಿಸಿದ್ರೆ ನಾನು ಅಲ್ಲಿ 1 ಲಕ್ಷ ವೋಟ್ ಲೀಡ್ ಕೊಡಿಸ್ತೀನಿ ಅಂತ. ಹಾಗಾಗಿ ಎಲ್ಲರೂ ಸೇರಿ, ಆಮೇಲೆ ಎಲ್ರಿಗೂ ವೈಯಕ್ತಿಕ ಹಿತಾಸಕ್ತಿ ಇದೆ ಇದರಲ್ಲಿ. ಒಂದು ಕಡೆ ಮುನಿರತ್ನ ಅವರಿಗೆ DK ಬ್ರದರ್ಸ್ ಕಂಡ್ರಾಗಲ್ಲ, ಒಂದು ಕಡೆ ಯೋಗೇಶ್ವರ್ಗೆ DK ಬ್ರದರ್ಸ್ ಕಂಡ್ರಾಗಲ್ಲ, ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರಿಗೆ DK ಬ್ರದರ್ಸ್ ಕಂಡ್ರಾಗಲ್ಲ. ಎಲ್ಲರ ವೈಯಕ್ತಿಕ ಹಿತಾಸಕ್ತಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಗೆಲ್ಲಿಸುವ ಮುಖಾಂತರ ದೊಡ್ಡ ಮಟ್ಟದ ಸೇಡನ್ನು ತೀರಿಸ್ಕೋಬೇಕು ಅಂತ ಹೊರಟಿದ್ದಾರೆ. ಇವರೆಲ್ಲರ ಸ್ಟ್ರಾಟಜಿಯನ್ನು ಮೀರಿ DK ಶಿವಕುಮಾರ್ ಅವರು ತಮ್ಮನನ್ನು ಗೆಲ್ಲಿಸ್ಕೋತಾರ ಅನ್ನೋದೇ ಈಗ ದೊಡ್ಡ ಪ್ರಶ್ನೆ. ಸೊ ಒಟ್ಟಾರೆ ದಿನದಿಂದ ದಿನಕ್ಕೆ ಇನ್ನು ಚುನಾವಣಾ ರಣಕಣ ರಂಗೇರ್ತಾ ಹೋಗುತ್ತೆ. ಅಭ್ಯರ್ಥಿಗಳು ಫೈನಲ್ ಆಗ್ಬಿಟ್ರಂತೂ ಆಮೇಲೆ ಇದು ಇನ್ನಷ್ಟು ಜಾಸ್ತಿ ಆಗುತ್ತೆ. ಎಲ್ಲರೂ ಕೂಡ ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಬಿಜೆಪಿ ಅವರು JDS ಜೊತೆ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಅದನ್ನ ಗಂಭೀರವಾಗಿ ತಗೊಂಡು ಒಟ್ಟೊಟ್ಟಿಗೆ ಹೋಗಬೇಕಾಗಿದೆ. ಇವರನ್ನ ಎದುರಿಸಿ ನಿಲ್ಲೋದಕ್ಕೆ ಕಾಂಗ್ರೆಸ್ ಕೂಡ ರಣತಂತ್ರವನ್ನ ರೂಪಿಸಬೇಕಾಗಿದೆ. ನೋಡೋಣ ಏನಾಗುತ್ತೆ ಅಂತ.